ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ತಪ್ಪು ಅಂತ ಅಂದುಕೊಟ್ರೆ ಕ್ಷಮೆ ಕೇಳ್ತೀನಿ. ಕೇಳ್ತೀನಿ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ, ವೇಣುಗೋಪಾಲ್ ಬಳಿ ಕ್ಷಮೆ ಕೇಳಿದ್ದೇನೆ. ಗ್ಯಾರಂಟಿ ನ್ಯೂಸ್ಗೆ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ನನ್ನ ವಿರುದ್ಧ ಕೆಲವರು ಪಿತೂರಿಯನ್ನ ಮಾಡಿದ್ರು, ಅವರಿಗೆ ಒಳ್ಳೆಯದಾಗ್ಲಿ. ನಾನು ಪಕ್ಷಕ್ಕೆ ಮೋಸ ಮಾಡಿಲ್ಲ. ಆ ಆಡಿಯೋ ನನ್ನದಲ್ಲ. ಸಿದ್ದರಾಮಯ್ಯಗೆ ನನ್ನ ಬಗ್ಗೆ ಮಿಸ್ಗೈಡ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಮನವಿ ಮಾಡಿದ್ದೇನೆ. ನಾನು ಎಂದೂ ಸಹ ತಪ್ಪು ಮಾಡಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸ್ಥಾನ ತಪ್ಪಿಸುವ ಸಲುವಾಗಿಯೇ ಆ ಆಡಿಯೋ ಹೊರಗಡೆಗೆ ಬಂತ. ಆ ಆಡಿಯೋ ಹಿಂದೆ ಇರುವಂಥವ್ರು ಯಾರು ಅಂತ ನಿಮ್ಮ ಪಕ್ಷದವರೇ ಇದ್ದಾರಾ, ಬೇರೆ ಪಕ್ಷದವರು ಇದ್ದಾರಾ? ಇಲ್ಲ, ಸಚಿವ ಸ್ಥಾನದ ರೇಸಲ್ಲಿರುವಂಥವ್ರು ಇದ್ದಾರೆ. ಈಗ ಯಾರನ್ನ ಇಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಯಾರಿಗನ ಒಬ್ಬನಿಗೆ ತುಳಿದ್ಬಿಟ್ಟು ಅವ್ರಿಗೆ ಒಳ್ಳೇದಾಗ್ತದೆ ಅಂದರೆ ಅವ್ರಿಗೆ ಒಳ್ಳೇದಾಗಲಿ. ನಾನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ದಾವಣಗೆರೆ ವಿಚಾರದಲ್ಲಿ ನೇರವಾಗಿ ಹೇಳಿದ್ದೀನಿ. ನಾನು ಇವತ್ತಿಂದ ಇಲ್ಲ, 94ರಿಂದ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ಕೊಂಡು ಬರ್ತಾ ಇರೋದು. ಕೊನೆ ಮೂಮೆಂಟಲ್ಲಿ ಶಾಮರು ಶಿವಸಪ್ಪ ಕೊಡ್ತಾಯಿದ್ರು. ಅವ್ರು ಶಾಮರು ಶಿವಸಪ್ಪ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಾಯಿದ್ರು. ಹಾಗಾಗಿ ಎಲ್ಲರೂ ಸೇರಿ ಗೆಲ್ಸ್ಕೊಂಡು ಬರ್ತಾಯಿದ್ರು. ಮೊನ್ನೆ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಶಾಮರು ಶಿವಶಂಕರಪ್ಪನೇ ಅಲ್ಪಸಂಖ್ಯಾತರ ಎದುರು ಪ್ರಚಾರಕ್ಕೆ ಹೋಗುವಾಗ ಅವರೇ ಹೇಳ್ಕೊಂಡಿದ್ದಾರೆ, ಇದು ನನ್ನ ಕೊನೆಯ ಚುನಾವಣೆ, ನನ್ನ ಅಷ್ಟು ಬಾರಿ ನೀವು ಗೆಲ್ಸಿದ್ದೀರಾ. ಈ 2028 ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರೂ ನಿರೀಕ್ಷೆ ಮಾಡಿಲ್ಲ. ಮಧ್ಯದಲ್ಲಿ ಇವ್ರು ಬಿಟ್ಟು ಹೋಗ್ತಾರಂತ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಉಪಚುನಾವಣೆ ಬಂತು, ನಾವು ಟಿಕೆಟ್ ಕೇಳಿದ್ದು ನಿಜ. ನಾನು ಒಬ್ಬನೇ ಇಲ್ಲ, ನಾವೆಲ್ಲ ಅಲ್ಪಸಂಖ್ಯಾತರ ನಾಯಕರು ಕೇಳಿದ್ರು ಟಿಕೆಟ್ ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು, ಶಾಮರು ಶಿವಶಂಕರಪ್ಪನ ಕೇಳಿದ್ದಾರೆ ಅಂತ. ಆಮೇಲೆ ಅಲ್ಟಿಮೇಟ್ ಏನಾಯಿತು, ಪಕ್ಷ ತೀರ್ಮಾನ ತೊಗೊಂಡ್ರು. ಆವತ್ತಿಂದ ಪದ್ಧತಿ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಇಲ್ಲ, ಜನತಾದಳ ಪಕ್ಷ ಇರಲಿ, BJP ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡೋದು ಅಂತ ಆವತ್ತಿಂದ ಪದ್ಧತಿ ಬಂದಿದೆ. ಅವ್ರು ಕೊಡಬೇಕಂತ ತೀರ್ಮಾನ ಮಾಡಿದ್ರು, ಅವ್ರು ಕೊಟ್ಟರು. ನಾನು ಹೋಗ್ಬಿಟ್ಟು ನಾನು ಕೆಲಸನೂ ಮಾಡಿದ್ದೀನಿ. 5ನೇ ತಾರೀಕು ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ಜಮೀರ್ ಅವರು 5ನೇ ತಾರೀಕು ನಾನು ಕೇರಳದಲ್ಲಿದ್ದೆ. ಆವಾಗ ಅನೌನ್ಸ್ ಮಾಡಿದ್ಮೇಲೆ 5ನೇ ತಾರೀಕು ಜಮೀರ್ ಅವ್ರ ಪ್ರಚಾರಕ್ಕೆ ದಾವಣಗೆರೆಗೆ ಬರ್ತಾರಂದ್ರು. ನಾನು ಹೋದೆ. ನಾನು ದಾವಣಗೆರೆ ಅವ್ರ ಮನೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಒಂದು ರೋಡ್ ಶೋ ಮಾಡಿಬಿಟ್ಟು ಒಂದಿನ ಪ್ರಚಾರನೂ ಮಾಡಿದ್ದೀನಿ. ಅದಾದಮೇಲೆ 6-7ಕ್ಕೆ ಬಾಗಲಕೋಟಲ್ಲಿ ಮಾಡಿದ್ದೀನಿ. ನನ್ನ ಕೆಲಸ ನಾನು ಮಾಡಿದ್ದೀನಿ. ನಾನು ಬೇರೆ ಏನೇನೋ ನನ್ನ ಮೇಲೆ ಪಿತೂರಿನ ಮಾಡ್ತಾಯಿದ್ದಾರೆ. ಹಾಗಾಗಿ ನನ್ನ ಪಕ್ಷದಲ್ಲೂ ಕ್ಷಮೆನೂ ಕೋರ್ಕೊಂಡಿದ್ದೀನಿ. ನನ್ನಿಂದ ಏನಾರು ಕ್ಷಮೆ ಆದರೆ, ನನ್ನಿಂದ ಏನಾರು ತಪ್ಪಾದರೆ ದಯಮಾಡಿ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆನೂ ಕೇಳ್ಕೊಂಡಿದ್ದೀನಿ ನಾನು. ಹಾಗಾದರೆ ನಿಮ್ಮ ಪ್ರಕಾರ ಆ ಆಡಿಯೋ ನಕಲಿನ ಅಸಲಿನ ಅಂತ? ಅದು ನಕಲಿ ಅಂತ ನಾನು ಹೇಳಿಕೆನೂ ಕೊಟ್ಟಿದ್ದೀನಿ. ಅದು FIR ಆಗಿದೆ. ಆದಮೇಲೆ ತನಿಖೆ ನಡೀತಾ ಇದೆ. ತನಿಖೆಯಿಂದ ಬಯಲಾಗ್ತದೆ, ಸತ್ಯಾಂಶ ಆಚೆ ಬರ್ತದೆ. ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಬಂದ ಮೇಲೆ ಯಾವತ್ತೂ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಟ್ಟಿರಲಿಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನು ಬಿಟ್ಕೊಟ್ಟಿರಲಿಲ್ಲ. ನಾಯಕತ್ವ ವಿಚಾರ ಬಂದಾಗ ಆಗಿರ್ಬೋದು, ಬೇರೆ ವಿಚಾರಗಳು ಬಂದಾಗ ಆಗಿರ್ಬೋದು. ಈಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ನೇರವಾಗಿ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತರು ಹೋದಾಗ ಬಹಿರಂಗವಾಗಿ ಹೇಳಿದ್ರು, ನನಗೆ ಮೋಸ ಮಾಡಿದ್ರೆ ಆಗುತ್ತಾ, ಸಹಿಸೋದಕ್ಕಾಗುತ್ತಾ ಅಂತ. ಹಾಗಾದರೆ ಜಮೀರ್ ಅಹಮದ್ ಖಾನ್ ಅವರು ತಾವೇ ಹಲವು ಬಾರಿ ಹೇಳಿದ್ರಿ, ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನನ್ನ ರಾಜಕೀಯವಾಗಿ ಹೇಳ್ತಂದವರು ಅಂತ ಹೇಳ್ಬಿಟ್ಟು. ನೀವು ಸಿದ್ದರಾಮಯ್ಯ ಅವ್ರಿಗೆ ಮೋಸ ಮಾಡಿರೋದು ನಿಜಾನ? ಇಲ್ಲ, ಅವ್ರು ಹೇಳಿದ್ದು ಹಂಗೆ ಹೇಳಿಲ್ಲ. ಅವರು ಪಕ್ಷಕ್ಕೆ ಮೋಸ ಮಾಡಿದ್ದಾನೆ. ಅದೇ ಇದು ಹೇಳಿದಾರಲ್ಲ, ದಾವಣಗೆರೆ ವಿಚಾರದಲ್ಲಿ ನಾನು ಪಕ್ಷದ ವಿರೋಧ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಿಬಿಟ್ಟಿದ್ದಾರೆ. ಆ ಹಿನ್ನೆಲೆ ಅವ್ರು ಹೇಳಿರೋದು. ಅವತ್ತು ನಾನು ಸಿದ್ದರಾಮಯ್ಯ ಜೊತೆ ಇದ್ದೆ, ಇವತ್ತು ಸಿದ್ದರಾಮಯ್ಯ ಜೊತೆ ಇದ್ದೀನಿ. ಯಾವತ್ತಿದ್ರೂ ಅವ್ರು ನಮ್ಮ ನಾಯಕರೇ ಯಾವತ್ತಿದ್ರೂ ನಮ್ಮ ನಾಯಕರೇ ಅವರು. ಸರ್, ಈ ಸಂಬಂಧ ಯಾರ್ಯಾರಿಗೆ ತಾವು ಮಾಹಿತಿ ಕೊಟ್ಟರು ಸರ್? ನಿಮ್ಮ ವಿರುದ್ಧ ನಡೆದಿರುವಂಥ ಈ ಪಿತೂರಿ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೂ ಹೇಳಿದ್ರಿ, DK ಶಿವಕುಮಾರ್ ಅವ್ರಿಗೆ ಹೇಳಿದ್ರ, ಬೇರೆ ನಾಯಕರು? ಇಲ್ಲ, ಎಲ್ಲರಿಗೂ ನಾನು ಮನೆಯ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಬ್ಗೂ ನಾನು ನನ್ನ ಕಡೆಯಿಂದ ತಪ್ಪಾದರೆ ದಯಮಾಡಿ ಕ್ಷಮೆಯನ್ನು ಕೊಡ್ತೀನಿ ಅಂತ ಅವ್ರ ತವನು ಕ್ಷಮೆ ಕೇಳಿದ್ದೀನಿ. ವೇಣುಗೋಪಾಲ್ ಅವ್ರ ತವನು ಕ್ಷಮೆ ಕೇಳಿದ್ದೀನಿ. ನಾನು ಸುರ್ಜೇವಾಲ್ ತವನು ಕ್ಷಮೆ ಕೇಳಿದ್ದೀನಿ. ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವ್ರ ತವನು ಕ್ಷಮೆ ಕೇಳಿದ್ದೀನಿ. ಹಾಲಿ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬ್ರದ್ದು ಕ್ಷಮೆ ಕೇಳಿದ್ದೀನಿ. ನಮ್ಮ ಅಧ್ಯಕ್ಷರಾದಂಥ ಹರಿಪ್ರಸಾದ್ ತವನ್ನು ಕೇಳ್ಕೊಂಡಿದ್ದೀನಿ. ನನ್ನಿಂದ ಏನಾರು ತಪ್ಪಾದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದೀನಿ.